ಪ್ರತಿ ವರ್ಷದಂತೆ ಈ ವರ್ಷವೂ ನಾಡಿನಾದ್ಯಂತ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇಂದು ಹುಬ್ಬಳ್ಳಿಯ ಗದಗ ರೋಡ್ನಲ್ಲಿರುವ ಉದ್ಭವ ಮೂರ್ತಿ ಒಂಟಿ ಹನುಮಂತ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಸಹಸ್ರಾರು ಭಕ್ತರ ದಂಡು ಹರಿದು ಬಂದಿತ್ತು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತ ಹನುಮಂತ ನಾಯ್ಕ ಅವರು ಅವರ ಪರಿವಾರ ಹಾಗೂ ಸ್ನೇಹಿತರ ಜೊತೆ ಸೇರಿ ಬಂದಿರುವ ಭಕ್ತರಿಗೆ 3 ವರ್ಷದಿಂದ ಬೆಣ್ಣೆ ದೋಸೆ, ಶಿರಾ ಹಾಗೂ ಕಲ್ಲಂಗಡಿಯನ್ನು ಹಂಚುತ್ತಾ ಒಂಟಿ ಹನುಮಪ್ಪನ ಸೇವೆಯಲ್ಲಿ ನೆಮ್ಮದಿ ಕಾಣುತ್ತಿದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯ ಶಕ್ತಿ ತುಂಬಲೆಂದು ಪ್ರಾರ್ಥಿಸೋಣ. ಬಸವರಾಜ್ ತೋಟಕೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಹನುಮಂತ ನಾಯಕ ಇವರು ಸುಮಾರು 3 ವರ್ಷಗಳಿಂದ ತಮ್ಮ ಈ ಅಳವಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ತಂದೆಯಾದಂತ ಉದಯ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ತಾಯಿಯವರು ನಾಗರತ್ನ. ಹನುಮಂತ ನಾಯ್ಕ ಅವರೇ, ತಮ್ಮ ಬಿಸ್ನೆಸ್ ಏನು? ನಮ್ದು ಮಾರುತಿ ಫಾಸ್ಟ್ ಫುಡ್ ಧ್ರುವದಲ್ಲಿ ಗೋಬಿ ಅಂಗಡಿ ಮತ್ತೆ ದೋಸೆ ಅಂಗಡಿ ಇದೆ. ಗೋಬಿ ಅಂಗಡಿ ಮತ್ತೆ ದೋಸೆ ಅಂಗಡಿ ಇದೆ ಧ್ರುವದಲ್ಲಿ. 25 ವರ್ಷ ಆಯ್ತು ಅಂಗಡಿ ನಡೆಸ್ತಾ ಇದ್ದೀರಾ? ಓಕೆ. ಮೊದ್ಲಿಲ್ಲಿ ಬಂದು ಏನೋ ಸೇವೆ ಮಾಡ್ತಿದ್ವಿ, ಅಂದ್ರೆ ಬೇರೆಯವರಿಂದ ನಾವು ಏನಾದ್ರು ಹೆಲ್ಪ್ ಮಾಡ್ತಿದ್ವಿ. ಇವಾಗಿಂದ ನಾವು 3 ವರ್ಷ ಆಯ್ತು ಆದಾಯ ಮೀಡಿಯಂ ಮಾಡ್ತೀವಿ. ಈಗ ಯಾರ ಜೊತೆ ಬಂದು ನೀವು ಇದಕ್ಕ ಇದು ಸಿಕ್ಕಾಗಾಯ್ತು ನಿಮಗೆ? ಅಂದ್ರೆ ನಮ್ಮ ಅಂಗಡಿ ಕಡೆ ಇದ್ರು, ಇನ್ನೊಬ್ರು ಇದ್ರು, ಅವ್ರ ಜೊತೆ ಬರ್ತಿದ್ವಿ ನಾವು. ಗುರ್ಸಿದೇಶ್ವರ ಗುರ್ಸಿದ್ ಅಂತ ಹೇಳಿ ಅವ್ರ ಜೊತೆ ಬರ್ತಿದ್ವಿ. ಆಮೇಲೆ ನಾವು ನಮ್ ಖುದ್ದ ಮಾಡತ್ತೀವಿ. ಇವತ್ತು ಸ್ವ ಇಚ್ಛೆ ಅಂತ ತಾವು ಒಂದು ಆಂಜನೇಯನ ಸೇವೆಯನ್ನ ಮಾಡ್ತಾ ಇದ್ದೀರಾ. ಬಂದಂತ ಭಕ್ತಾದಿಗಳೇ ತಮ್ಮದೇ ಖರ್ಚಿನ ಇನ್ನು ದೋಸೆ ಮತ್ತು ಶಿರಾದ ಅಳಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಹನುಮಂತನ ಆಶೀರ್ವಾದ, ಶ್ರೀರಾಮ ಭಕ್ತನಾದ ಹನುಮಂತನ ಆಶೀರ್ವಾದ ಸದಾ ತಮ್ಮ ಮೇಲೆ, ತಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಕರಾಳ ಸತ್ಯ ಕನ್ನಡ ನ್ಯೂಸ್ ವತಿಯಿಂದ ತಮಗೆ ಹಾರೈಸ್ತಾರೆ. ಥ್ಯಾಂಕ್ ಯು. ಧನ್ಯವಾದ.